ನಮಸ್ಕಾರ ರೀ. ಇವತ್ತು ಒಂದು ಮಸ್ತಾದಂತಹ ಮೆತ್ತೆ ಪಲ್ಯನ ಮಾಡೋಣ್ರಿ. ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತಿ ತಿನ್ನಾಕ. ಮೊದಲಿಗೆ ಒಂದು ಕುಕ್ಕರ್ದಾಗ ಅರ್ಧ ಕಪ್ ಅಷ್ಟು ತೊಗರಿ ಬೇಳೆಯನ್ನು ತೊಗೊಳತ್ತೀವಿ ರೀ. ಈ ತೊಗರಿ ಬೇಳೆನ ಚೆಂದಂಗಿ ತೊಳ್ಕೊಬೇಕ್ರಿ. 2-3 ಸತಿ ಚೆಂದಂಗಿ ಇದನ್ನ ತೊಳೆದಿಟ್ಕೊರಿ. ಆಮೇಲೆ ಇದಕ್ಕೆ ನಾವು ನೀರನ್ನು ಸೇರಿಸ್ಕೋಬೇಕಾಕೈತ್ರಿ. ಬೇಳೆ ಮುಳುಗುವಷ್ಟು ನೀರನ್ನು ಸೇರಿಸಿದ್ರೆ ಸಾಕು. ಇಷ್ಟು ಸೇರಿಸಿದ ಆದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಳತ್ತೀವಿ ರೀ. ಈ ಅರಿಶಿನ ಪುಡಿನೂ ಹಾಕಿದ ಆದಮೇಲೆ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ನಾವು ಇದನ್ನು ಬೇಯಕ್ಕೆ ಇಡಬೇಕಾಕೈತ್ರಿ. ಅಷ್ಟರೊಳಗೆ ಇಲ್ಲಿ ನೋಡ್ರಿ ನಾವು ಮೆತ್ತೆ ಪಲ್ಯನ ಸೋಸಿ ಇಟ್ಕೊಂಡಿವು. ಬೇಕಂದ್ರೆ ನೀವು ಕಟ್ ಮಾಡ್ಕೊಂಡು ತೊಗೋಬೋದು. ಇಲ್ಲಿ ನಾವು ಸೋಸಿ ಇದನ್ನು ಚೆಂದಂಗಿ ತೊಳ್ಕೊಬೇಕಾಗ್ತೈತೆ ನೋಡ್ರಿ. ವಾಪಸ್ ಇದ್ರೊಳಗೆ ನೀರು ಹಾಕಿ ಈ ರೀತಿ ಕೈಯಿಂದ ನಾವು ಚೆಂದಂಗಿ ಈ ಪಲ್ಯನ ತೊಳಿಬೇಕ್ರಿ. ಆಮೇಲೆ ಇದನ್ನು ಚಾನ್ಗಿ ಒಳಗೆ ನಾವು ಇಟ್ಕೊಳಕತ್ತೀವಿ ತೆಗೆದು. ಮಾರ್ಕೆಟ್ದಾಗಿಂದ ತೊಗೊಂಬಂದಿರ್ತಿರಲ್ಲ, ಅದಕ್ಕೆ ಮಣ್ಣದು ಹತ್ತಿರ್ತೈತಿ. ಸೊ ತೊಳೆದ ಇದನ್ನ ತೊಗೊಳ್ಬೇಕ್ರಿ. ಆಮೇಲೆ ಒಂದು ಕಲ್ಲು ಒಳಗೆ ನಾವು ಸ್ವಲ್ಪ ಮೆಣಸಿನ್ಕಾಯನ್ನು ಹಾಕೊಳತ್ತೀವಿ. ಖಾರಕ್ಕೆ ನಿಮಗೆ ಮೆಣಸಿನ್ಕಾಯಿ ಎಷ್ಟು ಬೇಕೋ ನೋಡಿ ಅಷ್ಟು ಮೆಣಸಿನ್ಕಾಯಿನ ತೊಗೋರಿ. ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊರಿ. ಚೆಂದಂಗಿ ಉಪ್ಪನ್ನು ಎಷ್ಟು ಬೇಕೋ ನೋಡಿ ಅದನ್ನು ಸೇರಿಸ್ಕೊಂಡು ಆದಮೇಲೆ ಇದನ್ನು ನಾವು ಜಜ್ಜಕ್ಕೆ ಸ್ಟಾರ್ಟ್ ಮಾಡ್ಬೇಕ್ರಿ. ಪೂರ್ತಿ ಇದನ್ನು ಚೆಂದಂಗಿ ನಾವು ಜಜ್ಬೇಕಾಕೈತಿ. ನೀವು ಏನು ಬೇಕಪ್ಪ ಅಂತಂದ್ರೆ ಇದನ್ನು ನೀವು ಮಿಕ್ಸಿ ಜಾರ್ದಾಗೂ ಕುಟ್ಕೊಂಡ್ರೂ ನಡಿತೈತಿ. ಮಿಕ್ಸಿ ಜಾರ್ದಾಗ ನೀವು ಗ್ರೈಂಡ್ ಮಾಡ್ಕೊಂಡ್ರೂ ನಡಿತೈತಿ. ಸೊ ನೋಡ್ರಿ ನಾವು ಚೆನ್ನಾಗಿ ಇದನ್ನು ಪೂರ್ತಿ ಕುಟ್ಟಿ ಆದಮೇಲೆ ಇದಕ್ಕೆ ಬೆಳ್ಳುಳ್ಳಿ ಹೆಸಳನ್ನು ಸೇರಿಸ್ಕೊಳತ್ತೀವಿ. ಬೆಳ್ಳುಳ್ಳಿ ಸ್ವಲ್ಪ ಈ ಪಲ್ಯಕ್ಕೆ ಜಾಸ್ತಿ ಹಾಕಿರ್ತೀವಿ. ಈ ಪಲ್ಯ ಭಾಳ ಅಂದ್ರೆ ಭಾಳ ರುಚಿ ಆಕೈತಿ. ಸೊ ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿನ ಹಾಕ್ರಿ. ಇಲ್ಲಿ ಒಂದು ನಾವು 4 ಹೆಸಳು ತೊಗೊಂಡಿವಿ, ದೊಡ್ಡ ಹೆಸಳಿದ್ದು. ಸೊ ಇಷ್ಟು ಎಲ್ಲ ಆದಮೇಲೆ ಇದನ್ನು ಸೈಡ್ ಮಾಡಿ ಇಟ್ಕೋರಿ. ಆಮೇಲೆ ಈ ಕಡೆ ನೋಡ್ಬೋದು ನೀವು ತೊಗರಿಬೇಳೆನೂ ಕುದ್ದಾವು. ಒಂದು 3 ವಿಸಿಲ್ದಾಗ ಈ ತೊಗರಿಬೇಳೆ ಚೆನ್ನಾಗಿ ಕುದ್ಬಿಟ್ಟಿರ್ತಾವು. ಇಷ್ಟು ನೋಡ್ರಿ ಮಸ್ತಾಗಿ ತೊಗರಿಬೇಳೆ ಕುದ್ದಾವು. ಈಗ ಒಂದು ಫ್ಯಾನ್ ಒಳಗೆ ನಾವು ಎಣ್ಣೆಯನ್ನು ಕಾಯ್ಗಿಟ್ಕೋಬೇಕ್ರಿ. ಎಣ್ಣೆ ಚೆಂದಂಗಿ ಕಾದಾದ್ಮೇಲೆ ಆಗಲೇ ನಾವು ಏನಾದ್ರು ಕುಟ್ಟಿಟ್ಕೊಂಡಿದ್ರಲ್ಲೇ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಅದನ್ನು ಇದ್ರೊಳಗೆ ಸೇರಿಸಿ ಚೆಂದಂಗಿ ನಾವು ಫ್ರೈ ಮಾಡ್ಕೋಬೇಕ್ರಿ. ಸ್ವಲ್ಪ ಅದರ ಹಸಿ ವಾಸನೆ ಪೂರ್ತಿ ಹೋಗುತ್ತಾನ ನಾವು ಫ್ರೈ ಮಾಡ್ಕೊಂಡು ಆದಮೇಲೆ ಈಗೇನು ಮೆತ್ತೆ ಪಲ್ಯನ ತೊಳೆದಿಟ್ಕೊಂಡಿದ್ರಲ್ಲ ಆ ಮೆತ್ತೆ ಪಲ್ಯನ ಇದಕ್ಕೆ ಹಾಕೋಬೇಕಾಕೈತ್ರಿ. ನೋಡ್ರಿ ಹಾಕಿ ಇದನ್ನ ನಾವು ಸ್ವಲ್ಪ ಚೆಂದಂಗಿ ಮಿಕ್ಸ್ ಮಾಡ್ಕೋಬೇಕು. ಪಲ್ಯ ಈಗೇನು ಎಷ್ಟುಕೊಂಡು ಕಾಣತೈತ್ರಲ್ಲ ಇದು ಕರಿಗಿ ಭಾಳ ಅಂದ್ರೆ ಭಾಳ ಈಟ ಆಗ್ತೈತಿ. ಭಾಳ ಥರ ಮೆತ್ತೆ ಪಲ್ಯನ ಮಾಡ್ತಾರೆ ರೀ. ಉದುರಂಗಿನೂ ಮಾಡ್ತಾರೆ ಮತ್ತು ಬ್ಯಾಳಿ ಹಾಕಿ ಹೆಸರು ಬೇಳೆಯನ್ನು ಹಾಕಿ ಉದುರಂಗಿನೂ ಮಾಡ್ತಾರೆ. ನಾವು ಇವತ್ತು ನಿಮ್ಗೆ ಬ್ಯಾಳಿ ಹಾಕಿ ತೊಗರಿ ಬೇಳೆ ಹಾಕಿ ಮಾಡಿ ತೋರ್ಸತ್ತೀವಿ. ಆ ಮೆತ್ತೆ ಪಲ್ಯ ಎಲ್ಲ ಚೆಂದಂಗಿ ಈಟ ಆದಮೇಲೆ ಅದಕ್ಕೆ ನಾವು ಈ ಬೇಯಿಸಿಟ್ಟಂತಹ ಬೇಳೆಯನ್ನು ಹಾಕೋಬೇಕ್ರಿ. ನೋಡ್ರಿ ಈ ಬೇಳೆಯನ್ನು ಹಾಕಿ ನಾವು ಚೆಂದಂಗಿ ಮಿಕ್ಸ್ ಮಾಡ್ಕೋಬೇಕು. ಹಂಗೆ ಸ್ವಲ್ಪ ನೀರದು ಬೇಕಂತಂದ್ರೆ ನೋಡಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಕನ್ಸಿಸ್ಟೆನ್ಸಿನ. ಸೊ ಸ್ವಲ್ಪ ನೀರು ಹಾಕೊಂಡಿವ್ರಿ ನಾವಿಲ್ಲಿ ಹಾಕಿ ಇದನ್ನ ಮತ್ತೆ ಚೆಂದಂಗಿ ನಾವು ತಿರುಗಾಡಬೇಕು. ಉಪ್ಪು ನಿಮಗೆ ಎಷ್ಟು ಬೇಕೋ ನೋಡಿ ಹಾಕೋರಿ. ಆಗಲೇ ನಾವು ಖಾರನ ಜಜ್ಜುವಾಗೂ ಉಪ್ಪು ಹಾಕೊಂಡಿದ್ದು. ಸೊ ಇಲ್ಲಿ ನಿಮ್ಗೆ ನೋಡಿ ಉಪ್ಪನ್ನು ಸೇರಿಸ್ಕೋರಿ. ಸೇರಿಸಿ ಮತ್ತು ಇದನ್ನ ಚೆಂದಂಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡ್ರಿ ಈ ಥರ ಚೆಂದಂಗಿ ಪಲ್ಯ ಕುದಿಬೇಕು. ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆ ಈ ಮೆತ್ತೆ ಪಲ್ಯನ ತಿಂದ್ರೆ ತಿಕ್ಕೋರಿ ಭಾಳ ಅಂದ್ರೆ ಭಾಳ ಮಸ್ತ್ ಅನಿಸ್ತೈತಿ. ಇಷ್ಟ ನೋಡ್ರಿ, ಭಾಳ ಸಿಂಪಲ್ ಆದಂತಹ ಮೆತ್ತೆ ಪಲ್ಯ ರೆಡಿ ಆಗೈತಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ. ಧನ್ಯವಾದಗಳು.